ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಾನು ಹೋಲ್ ವೀಟ್ ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ನಾನಿವತ್ತು ಪಿಜ್ಜಾನ ಮಾಡ್ತಾ ಇದ್ದೀನಿ. ಸೊ ಇದನ್ನು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಫ್ರಮ್ ಸ್ಕ್ರ್ಯಾಚ್ ನಾನಿವತ್ತು ಪಿಜ್ಜಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ ಈ ಪಿಜ್ಜಾ ಮಾಡೋದಕ್ಕೆ ಯಾವುದೇ ರೀತಿಯಾದ ಅವನ್ ಅಥವಾ ಏರ್ ಫ್ರೈಯರ್ ಬೇಕಾಗಿಲ್ಲ. ನೀವು ನಾರ್ಮಲ್ ಕಡಾಯಲ್ಲಿನೇ ಕಡಾಯಿ ಅಥವಾ ಕುಕ್ಕರ್ ಅದನ್ನು ಗ್ಯಾಸ್ ಮೇಲೇ ಇಟ್ಕೊಂಡು ಈ ಪಿಜ್ಜಾನ ಮಾಡ್ಕೋಬೋದು. ತುಂಬಾ ಸಿಂಪಲ್ಲಾಗಿ ನಾನು ಈವನ್ ಇನ್ಕ್ಲೂಡಿಂಗ್ ಪಿಜ್ಜಾ ಸಾಸ್ ಹಾಗೆಯೇ ಪಿಜ್ಜಾ ಬೇಸ್ನ ಕೂಡ ನಾನು ಇವತ್ತು ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ. ಸೊ ಈಸಿಯಾಗಿ, ಬಟ್ ಇದಕ್ಕೆ ಸ್ವಲ್ಪ ಟೈಮ್ ಹಾಗೆಯೇ ಪೇಷನ್ಸ್ ಬೇಕಾಗುತ್ತೆ. ಸೊ ಈಸಿಯಾಗಿ ಹೇಗೆ ಈ ಪಿಜ್ಜಾನ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಹಾಫ್ ಕಪ್ ಆಗುವಷ್ಟು ವಾಟರ್ ತೊಗೋತಾ ಇದ್ದೀನಿ. ಇದಕ್ಕೆ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಡ್ರೈ ಈಸ್ಟ್ ತೊಗೋತಾ ಇದ್ದೀನಿ. ಇದು ಇನ್ಸ್ಟೆಂಟ್ ಈಸ್ಟ್ ಅಲ್ಲ, ಇದು ಬರೀ ಡ್ರೈ ಈಸ್ಟ್. ಸೊ ಇದನ್ನೊಂದು ಹಾಫ್ ಸ್ಪೂನ್ ಹಾಕೋತಾ ಇದ್ದೀನಿ. ಹಾಗೆ ಇವಾಗ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಹನಿ ಕೂಡ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಅನ್ ಅವರ್ ಬಿಟ್ಕೊಳ್ಳೋಣ. ಒಂದು 2 ಕಪ್ಸ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೀವು ಗೋಧಿ ಹಿಟ್ಟು ಬೇಡ ಅಂದರೆ ಮೈದಾ ಕೂಡ ಯೂಸ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ರಿಫೈನ್ಡ್ ಆಯಿಲ್ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಆಲಿವ್ ಆಯಿಲ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಮೊದಲಿಗೆ ಇದನ್ನು ಮಾತ್ರ ನೀಟಾಗಿ ಹಿಂಗೆ ಕಲಿಸ್ಕೊಂಡು, ಇದಾದಮೇಲೆ ನಾವು ಈಸ್ಟ್ ಆ್ಯಕ್ಟಿವ್ ಆಗೋಕ್ಕೆ ಬಿಟ್ಟಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತೀನಿ. ಇವಾಗ ನೀವು ನೋಡ್ತಿರೋ ಹಾಗೆ ಈಸ್ಟ್ ಎಲ್ಲ ಆ್ಯಕ್ಟಿವ್ ಆಗಿದೆ. ಇದನ್ನು ಒಂಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಾಡ್ಕೊಂಡಿದ್ದಾದಮೇಲೆ ನಾನು ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಒಂದು ಸಾಫ್ಟ್ ಡೋ ಪ್ರಿಪೇರ್ ಮಾಡ್ಕೋತೀನಿ. ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋತೀನಿ, ಫುಲ್ ಸಾಫ್ಟ್ ಆಗೋವರೆಗೂ. ಫುಲ್ ಸಾಫ್ಟಾಗಿ ಇದನ್ನು ನೀಟ್ ಮಾಡ್ಕೊಂಡಿದ್ದೀನಿ. ಈ ಥರ ಹಿಂಗೆ ಒಂದು ಫ್ಲ್ಯಾಟ್ ಡೋ ರೆಡಿ ಮಾಡಿಕೊಂಡು, ತುಂಬಾ ಸಾಫ್ಟಾಗಿ ರೆಡಿ ಆಗಬೇಕಿದು. ಇದ್ರ ಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ಮತ್ತೆ ಎಣ್ಣೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಕವರ್ ಮಾಡಿ ಒಂದು 2 hours ನೆನೆಯಕ್ಕೆ ಬಿಡೋಣ. ಸೊ ಅವಾಗ ಇದು ಡಬಲ್ ಆಗಿರುತ್ತೆ ಸೈಜಲ್ಲಿ. ಆವಾಗ ಇದನ್ನು ಮತ್ತೆ ನೀಟ್ ಮಾಡಿಕೊಂಡು ಪಿಜ್ಜಾಗೆ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ ಒಂದು 4 ಎಸಳು ಆಗೋಷ್ಟು ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಹುರ್ಕೊಳ್ಳೋಣ. ಹಾಗೆಯೇ ಒಂದು ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಒಂದು ಈರುಳ್ಳಿಗೆ 1 ಟೊಮೆಟೊ ಕರೆಕ್ಟಾಗಿರುತ್ತೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದಾದಮೇಲೆ ಟೊಮೆಟೊನ ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಈ ಆನಿಯನ್ ಟೊಮೆಟೊ 2 ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಮೇಲೆ ಇಟ್ಕೊಂಡಿರೋಂಥ ಆನಿಯನ್ ಟೊಮೆಟೊನ ಕೂಡ ಇವಾಗ ನಾನು ರುಬ್ಕೊಂಡ್ಬಂದು ಪಿಜ್ಜಾ ಸಾಸ್ ರೆಡಿ ಮಾಡ್ಕೋತೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ಇವಾಗ ನಮ್ಮ ಪಿಜ್ಜಾ ಸಾಸ್ ರೆಡಿ ಆಗಿದೆ. ಇದು ರೆಡ್ ಕಲರ್ ಯಾಕಿಲ್ಲ ಅಂದರೆ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ ಏನೇನು ಬಳಸಿಲ್ಲ. ನಿಮ್ಗೆ ಈ ಥರ ರೆಡ್ ಕಲರಲ್ಲಿ ಬೇಕು ಅನ್ನೋದಾದರೆ ನೀವು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಆದರೂ ಯೂಸ್ ಮಾಡ್ಕೋಬೋದು. ಅಥವಾ ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಂದು ಹಾಫ್ ಆನ್ ಅವರ್ ಅಥವಾ 15 minutes ಬಿಸಿ ನೀರಲ್ಲಿ ನೆನೆ ಇಟ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ಕಲರ್ ಬರುತ್ತೆ. ಸೊ ಇದು ಟೇಸ್ಟ್ ಚೆನ್ನಾಗೇ ಇರುತ್ತೆ, ನಾರ್ಮಲ್ ಪಿಜ್ಜಾ ಸಾಸ್ ಥರ. ಬಟ್ ನಿಮಗೆ ಕಲರ್ ಬೇಕಂದರೆ ನಾನು ಈ ಥರ ಹೇಳಿದಾಗ ನೀವು ಮಾಡ್ಕೋಬೋದು. ನಾನೊಂದು ಬೌಲ್ಗೆ ಒಂದು 2 ಸ್ಪೂನ್ಸ್ ಆಗುವಷ್ಟು ಮೊಸರು ಆ್ಯಡ್ ಮಾಡ್ಕೋತಿದ್ದೀನಿ. ಒಂದು ಹಾಫ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಅರ್ಧ ಸ್ಪೂನ್ ಕೊರಿಯಾಂಡರ್ ಪೌಡರ್, ಒಂದು 1/4 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಇದಕ್ಕೆ ನಾನು ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದೆಲ್ಲ ನೀಟಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ನೀಟಾಗಿ ಎಲ್ಲ ಕಡೆ ಕೋಟ್ ಆಗಿದೆ. ಇವಾಗ ಇದನ್ನು ಒಂದು ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಪ್ಯಾನ್ಗೆ ನಾನು ಒಂದು 2 ಸ್ಪೂನ್ಸ್ ಆಗುವಷ್ಟು ಆಯಿಲ್ ತೊಗೋತಾ ಇದ್ದೀನಿ. ಇವಾಗ ಆಯಿಲ್ ಎಲ್ಲ ಹೀಟ್ ಆದಮೇಲೆ ಪನ್ನೀರ್ ಕ್ಯೂಬ್ಸ್ ಎಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಎಲ್ಲ ಸೈಡ್ಸು ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನನ್ನ ಪನ್ನೀರೆಲ್ಲ ಫ್ರೈ ಆಗಿದೆ. ಇವಾಗ ನಾನು ಪ್ಲೇಟಿಗೆ ತಗೋತಾ ಇದ್ದೀನಿ. ಇವಾಗ ನಮ್ಮ ಪಿಜ್ಜಾ ಡೋ ಎಲ್ಲ ರೆಡಿ ಆಗಿದೆ. ನೀವು ನೋಡ್ತಿರ್ಬೋದು ಫುಲ್ ಫರ್ಮೆಂಟ್ ಆಗಿ ರೈಸ್ ಆಗಿದೆ. ಇವಾಗ ಮಧ್ಯದಲ್ಲಿ ಒಂದು ಪಂಚ್ ಮಾಡಿ ಈ ಥರ ಏರೆಲ್ಲ ಹೊರಗಡೆ ಬರುತ್ತೆ. ಇದನ್ನು ಇವಾಗ ನೀಟಾಗಿ ನೀಡ್ ಮಾಡ್ಕೊಳ್ಳೋಣ. ನೀವು ನೋಡ್ತಿರ್ಬೋದು ಈ ಥರ ಟಕಿನ್ ಮಾಡ್ಕೋತಾ ಇದ್ದೀನಿ ನಾನು. ಇದಾದಮೇಲೆ ಒಂದು ಪಿಜ್ಜಾಗೆ ಎಷ್ಟು ಬೇಕೋ
ಅಷ್ಟು ಸೈಜಲ್ಲಿ ನಾನು ಇದನ್ನು ತಗೊಂಡು ಈ ಥರ ಮತ್ತೆ ಟಕ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಇವಾಗ ಒಂದು ಪ್ಲೇಟ್ ತಗೊಂಡು ಇದನ್ನು ನೀಟ್ ಮಾಡ್ಕೊಳ್ಳೋಣ. ನಾನೊಂದು ನಾರ್ಮಲ್ ಸ್ಟೀಲ್ ಪ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 1/2 ಸ್ಪೂನ್ ಆಗೋಷ್ಟು ಎಣ್ಣೆ ಅಥವಾ ನೀವು ಬಟರ್ ಏನಾದರೂ ಯೂಸ್ ಮಾಡ್ಕೋಬೋದು. ಒಂದು 1/2 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಈ ಪ್ಲೇಟ್ನ ನೀಟಾಗಿ ಗ್ರೀಸ್ ಮಾಡ್ಕೊಳ್ತೀನಿ. ನಮ್ಮ ಪ್ಲೇಟ್ ಎಲ್ಲ ನೀಟಾಗಿ ಗ್ರೀಸ್ ಆದಮೇಲೆ ಈ ಸೈಡ್ಸಲ್ಲಿ ಕೂಡ ಗ್ರೀಸ್ ಮಾಡ್ಕೊಳ್ಳಿ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ಡೋನ ಇದ್ರ ಮೇಲೆ ಇಟ್ಬಿಟ್ಟು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲಿ ನಮ್ಮ ಪಿಜ್ಜಾ ಬೇಸ್ ರೆಡಿ ಆಗಿದೆ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಈ ಪಿಜ್ಜಾ ಸಾಸ್ನ 1-2 ಸ್ಪೂನ್ಸ್ ಆಗೋಷ್ಟು ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ಇವಾಗ ನೀಟಾಗಿ ಸ್ಪ್ರೆಡ್ ಮಾಡ್ಕೋತೀನಿ. ಮೊದಲಿಗೆ ನಾನಿಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಪನ್ನೀರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಇದ್ರ ಮೇಲೇ ಒಂದು 1/2 ಕ್ಯೂಬ್ ಆಗುವಷ್ಟು ಅಥವಾ 1-2 ಕ್ಯೂಬ್ ಆಗುವಷ್ಟು ಚೀಸ್ನ ತುರ್ಕೋತಾ ಇದ್ದೀನಿ. ಚೀಸಿ ಆಗಿರಲಿ ಅಂತ ನಾನು ಇವಾಗೇ 1 ಲೇಯರ್ ಚೀಸ್ ಹಾಕೋತಾ ಇದ್ದೀನಿ. ನಿಮಗೆ ಚೀಸ್ ಎಲ್ಲ ಇಷ್ಟ ಆಗಲ್ಲ ಅಂದರೆ ನೀವು ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಒಂದೊಂದು ಆನಿಯನ್ ಹಾಗೆಯೇ ಕ್ಯಾಪ್ಸಿಕಮ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಜಾಲಿಪೆನ್ನು ಅವೆಲ್ಲ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು, ಆಲಿವ್ಸ್ ಕೂಡ. ಬಟ್ ನನ್ನ ಹತ್ರ ಇಲ್ಲಿ ಬರೀ ಆನಿಯನ್ ಹಾಗೆಯೇ ಕ್ಯಾಪ್ಸಿಕಮ್ ಇದ್ದಿದ್ದರಿಂದ ನಾನು ಇದೆರಡನ್ನ ಬಳಸ್ಕೊಂಡು ಪಿಜ್ಜಾ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಸ್ವಲ್ಪ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕ್ಯಾರೆಟ್ ಆಪ್ಷನಲ್, ಬಟ್ ನನಗಿಷ್ಟ ಅಂತ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದ್ರ ಮೇಲೆ ಇನ್ನೊಂದು ಲೇಯರ್ ನಾನು ಚೀಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲೆ ಏನು ಗ್ರೀನ್ಸ್ ಇರಲಿಲ್ಲ ಅಂತ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಇವಾಗ ಒಂದು 5 ಮಿನಿಟ್ಸ್ ಪ್ರೀ ಹೀಟ್ ಆಗಿರುವಂಥ ಕಡಾಯಿ ಒಳಗಡೆ ಈ ಥರ ಉಪ್ಪು ಎಲ್ಲ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದ್ರೊಳಗಡೆ ನಾನು ಈ ಪಿಜ್ಜಾನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ಈ ಥರ ಕ್ಲೋಸ್ ಮಾಡಿಕೊಂಡು ಒಂದು 40 to 45 ಮಿನಿಟ್ಸ್ ಇದೇ ಥರ ಬೇಕಾಗೋದಕ್ಕೆ ಬಿಡೋಣ. ಇವಾಗ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಆಗಿದೆ. ಇವಾಗ ಒಂದು ಕಡೆ ಎಲ್ಲಾದರೂ ಸೈಡಲ್ಲಿ ಫೋರ್ಕ್ ಹಿಂಗೆ ಹಾಕಿದ್ರೆ ಅದು ಫುಲ್ ಕ್ಲೀನಾಗಿ ಹಿಂಗೆ ಹೊರಗಡೆ ಬರಬೇಕು. ಈಸಿಯಾಗಿ ಈ ಥರ ಹಿಂಗೆ ಹಾಕಿ ಹೊರಗಡೆ ಬರಬೇಕು. 1-2-3 ಕಡೆ ನೀವು ಈ ಥರ ಚೆಕ್ ಮಾಡ್ಬೋದು. ಓಕೆನಾ? ಇವಾಗ ಈ ಪಿಜ್ಜಾ ಕಂಪ್ಲೀಟಾಗಿ ಬೇಕಾಗಿದೆ. ಇದನ್ನ ಯಾಕೆ ತೆಗೆದು ಸೈಡ್ ಬೇಕು. ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಆರಿಗ್ಯಾನೋ ಹಾಕೋತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಬಟ್ ನನ್ನ ಹತ್ರ ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ, ಸೊ ಹಾಗಾಗಿ ಬರೀ ಆರಿಗ್ಯಾನೋ ಮಾತ್ರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಪಿಜ್ಜಾ ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಕೂಡ ಅದನ್ನು ಟ್ರೈ ಮಾಡಿ. ಹಾಗೆಯೇ ನೀವು ಇದರಲ್ಲಿ ಬೇರೆ ವೆಜಿಟೇಬಲ್ಸ್ ಅಥವಾ ಬೇರೆ ಟಾಪಿಂಗ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಪನ್ನೀರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಪನ್ನೀರ್ ಬದಲು ಬೇರೆ ಲೈಕ್ ಚಿಕನ್ ಅಥವಾ ಬೇರೆ ಯಾವುದಾದ್ರೂ ಟೋಫು ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೇಮ್ ಪ್ರೊಸೀಜರ್. ಪನ್ನೀರ್ ಬದಲು ನಿಮ್ಗೆ ಏನು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು, ಪ್ರೋಟೀನ್ ಸೋರ್ಸ್ನ. ಹಾಗೆಯೇ ಇದ್ರ ಜೊತೆ ನಾನು ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟಾಗಿ ಸಕ್ಕತ್ತಾಗಿದೆ. ಸೊ ನೀವು ಕೂಡ ಒಂದ್ಸಲ ಅದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.